ಶಾಂತ ವಿಮಲ ಪ್ರಕಾಶ ಆತ್ಮ ಗುಹಾ ಚಿದ್ಯೋಗಾಸ್ಯ ಶ್ರೀಪರಾನಂದಾದಿ ಸದ್ಗುರು ನಮಾಮ್ಯಹಂ ಪುನಃ ಪುನಃ. ಗುರುಮಂಡಲವನ್ನ, ನನ್ನ ಶ್ರೀ ವಿದ್ಯಾ ಗುರುಗಳ ಮತ್ತು ಆ ಪರಂಪರೆಯನ್ನ ನೆನಪಿಸಿಕೊಂಡು ಅವರೆಲ್ಲರನ್ನ ನನ್ನ ಶಿರದಲ್ಲಿ ಧರಿಸಿ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದ ಬಗ್ಗೆ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಹೇಳ್ತೀವಿ, ಅದರ ಎರಡನೇ ಭಾಗವನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಮೊದಲನೇ ಭಾಗದಲ್ಲಿ ನಾವು ಲಲಿತಾ ಸಹಸ್ರನಾಮ ಏನು ಅಂತ ಹೇಗೆ ತಿಳ್ಕೊಂಡ್ವಿ. ಇಲ್ಲಿ ಲಲಿತಾ ಸಹಸ್ರನಾಮದ ಭಾಷ್ಯಗಳನ್ನ, ವಿವರಣೆಯನ್ನ ಕೊಟ್ಟಂತ ಮಹನೀಯರನ್ನ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಲವಾರು ಮಹನೀಯರು, ಅದರಲ್ಲಿ ಬಹಳ ಪ್ರಮುಖವಾದ ಭಾಷ್ಯವನ್ನ ಗಣನೆಗೆ ತೆಗೆದುಕೊಳ್ಳುವುದಾದರೆ ಭಾಸ್ಕರ ರಾಯ ಮಕ್ಕಿನವರ ಸೌಭಾಗ್ಯ ಭಾಸ್ಕರ ಅಂತಕ್ಕಂಥ ಒಂದು ಭಾಷ್ಯ. ಹಾಗಾಗಿ ನಾನು ಇಲ್ಲಿ ಸೌಭಾಗ್ಯ ಭಾಸ್ಕರನ್ನ ರಚನೆ ಮಾಡಿದಂತಹ ಭಾಸ್ಕರ ರಾಯ ಮಕ್ಕಿನ್ ಅವರನ್ನ ನಾನು ಪರಿಚಯ ಮಾಡಿಕೊಳ್ಳದೆ ಹೋದರೆ ಲಲಿತಾ ಸಹಸ್ರನಾಮ ವಿವರಣೆ ಕೊಡ್ಲಿಕ್ಕೆ ನಾನು ಅರ್ಹನಲ್ಲ ಅಂತ ಭಾವಿಸ್ತೇನೆ. ಅದು ಬಹಳ ಮುಖ್ಯವಾದ ವಿಷಯ ಆಗ್ತದೆ. ನಾನು ಯಾವ ಭಾಷ್ಯವನ್ನ ವಿವರಣೆಗೆ ಬಳಸ್ಕೊಂಡಿದ್ದೇನೋ, ಅಂದ್ರೆ ಬೇರೆ ಭಾಷೆ ಬಳಸ್ಕೊಂಡಿಲ್ಲ ಅಂತ ಹೇಳ್ತಿಲ್ಲ, ಮುಖ್ಯವಾಗಿ ಬಳಸ್ಕೊಂಡಿದ್ದೇನೋ ಅಥವಾ ಆ ಭಾಷ್ಯ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆಯೋ ಅದನ್ನ ರಚನೆ ಮಾಡಿದಂಥ ಭಾಸ್ಕರ ರಾಯ ಮಕ್ಕಿನ್ ಅವರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಪರಿಚಯವನ್ನಾದ್ರೂ ಮಾಡಿಕೊಡ್ಲೇಬೇಕು ಅಂತ ಭಾವಿಸ್ತೇನೆ. ನಮ್ಮಲ್ಲಿ ಶ್ರೀವಿದ್ಯಾ ಉಪಾಸಕರು ಅಲ್ಲಿ ಕೂಡ ಹಲವರಿಗೆ ಅವರ ಗುರು ಪರಂಪರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿ ಇರಬಹುದೇನೋ, ಆದರೆ ಭಾಸ್ಕರ ರಾಯ ಮಕ್ಕಿನ್ ಅವರ ಬಗ್ಗೆ ಕೂಡ ಮಾಹಿತಿ ಇಲ್ಲದಿರುವ ಶ್ರೀವಿದ್ಯಾ ಉಪಾಸಕರನ್ನು ನಾನು ಕಂಡಿದ್ದೇನೆ. ಇರ್ಲಿ, ಅದು ವೈಯಕ್ತಿಕ ವಿಷಯ ಆಗ್ತದೆ. ಆದರೆ ಬರೀ ಕೇವಲ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರೆದಿದ್ದು ಮಾತ್ರವಲ್ಲ, ಭಾಸ್ಕರ ರಾಯ ಮಕ್ಕಿನ್ ಅವರು ಆ ಕಾಲದ ಅತ್ಯುನ್ನತ ಮಟ್ಟದ ಶ್ರೀವಿದ್ಯಾ ಉಪಾಸಕರಾಗಿ ಜೀವನ್ಮುಕ್ತರಾಗಿದ್ದರು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ, ಸಂತೋಷವಾಗ್ತದೆ. ಅಂತ ಒಂದು ಪ್ರೌಢ ವ್ಯಾಖ್ಯಾನ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹೌದು, ಈ ಭಾಸ್ಕರ ರಾಯ ಮಕ್ಕಿನ್ ಅವರ ತಂದೆ ಗಂಭೀರಾಯ ದೀಕ್ಷಿತರು ಅಂತ, ತಾಯಿ ಹೆಸರು ಕೋನಂಬ ಅಂತ ಹೇಳ್ತಾರೆ. ಆ ತಂದೆಯವರು ಕೂಡ ಮಹಾವಿದ್ವಾಂಸರು. ಎಲ್ಲ ಐಶ್ವರ್ಯ ಕೂಡ ಇತ್ತಂತೆ. ನೋಡಿ, ವಿದ್ವತ್ತು ಮತ್ತು ಐಶ್ವರ್ಯ ಒಟ್ಟಿಗೆ ಇರಲ್ಲ ಅಂತ ಹೇಳ್ತಾರಲ್ಲ, ಅದಲ್ಲ. ಸಾಕಷ್ಟು ಧನಿಕರು ಆಗಿದ್ರಂತೆ. ಎಲ್ಲಕ್ಕಿಂತ ನಮಗೆ ಹೆಮ್ಮೆ ಅನ್ಸಕ್ಕಂಥದ್ದು, ಅವರು ಬಿಜಾಪುರಕ್ಕೆ ಸೇರಿದಂಥವರು ಅಂತ. ಬಿಜಾಪುರದ ಹತ್ತಿರ ಇರ್ತಕ್ಕಂಥ ಒಂದು ಹಳ್ಳಿ ಅದು. ಅದನ್ನ ಚಂದ್ರಭಾಗ ಅಂತ ಕೂಡ ಕರೀತಾರೆ, ಅಂತ ಭಾಗ ಅಂತ ಕರೀತಾರೆ ಅಂತ ಹೇಳಲ್ಪಟ್ಟಿದ್ದೇವೆ. ಅದು 17ನೇ ಶತಮಾನ. ಅದು ಇಡೀ ಭಾರತವನ್ನ ಮುಸ್ಲಿಮರು ಆಳುತ್ತಿದ್ದಂತಹ ಕಾಲ. ಇತಿಹಾಸರಿ ನಾವು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಆದರೆ ಅವರ ಜೀವನ ಚರಿತ್ರೆಯಲ್ಲಿ ಒಂದು ವಿಷಯ ಹಾದು ಹೋಗ್ತದೆ. ಗಂಭೀರ ರಾಯರ ಜೀವನ ಚರಿತ್ರೆಯಲ್ಲಿ ಆ ಬಿಜಾಪುರದ ನಿಜಾಮ ಇವರ ವಿದ್ವತ್ತಿಗೆ ಮನಸೋತು ಅವರನ್ನ ತನ್ನ ಆಸ್ಥಾನದಲ್ಲೇ ಇರಿಸಿಕೊಂಡಿದ್ದ ಅಂತ ಒಂದು ಇತಿಹಾಸ ಹೇಳ್ತದೆ. ಆತ, ಆ ನಿಜಾಮ, ಆ ಕಾಲದಲ್ಲಿದ್ದ ನಿಜಾಮ ಭಾರತದ ಪುರಾಣಾದಿ ವಿಷಯಗಳಲ್ಲಿ ಆಸಕ್ತನಾಗಿದ್ದ
ಮಹಾಭಾರತಾದಿ ಕಾವ್ಯಗಳನ್ನ ಅವರನ್ನ ಪ್ರವಚನ ಮಾಡಿಸ್ತಾ ಇದ್ದ. ಹಾಗಾಗಿ ಆ ಗಂಭೀರರಾಯರ ವಂಶಕ್ಕೆ ಭಾರತಿ ಅಂತಕ್ಕಂಥ ಉಪನಾಮವನ್ನು ನೀಡ್ತಾನೆ. ಅವರು ಗಂಭೀರ ಭಾರತಿ ಆಗ್ತಾರೆ, ಗಂಭೀರ ಭಾರತಿ ದೀಕ್ಷಿತರು ಆಗ್ತಾರೆ ಅಂತ ಕೂಡ ಒಂದು ಚರಿತ್ರೆಯ ಭಾಗ ಹೇಳಿದರೆ, ಇನ್ನೊಂದಷ್ಟು ನಾನು ಎರಡನ್ನು ಹೇಳ್ಬಿಡ್ತೇನೆ. ಒಬ್ಬ ಇಂಥ ವೈದಿಕ ವೇದ ಪಂಡಿತನನ್ನ ಒಬ್ಬ ಮುಸ್ಲಿಂ ನಿಜಾಮ ಗೌರವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲ ಬರೀ ಕತೆ. ಆದ್ರೆ ಆ ಬಿಜಾಪುರ ಸಂಸ್ಥಾನದ ಒಂದು ಭಾಗ ಯಾವುದೋ ಒಂದಿರ್ತದೆ, ಪ್ರಾಂತ, ಹಲವು ಪ್ರಾಂತಗಳಾಗ್ತದೆ. ಆ ಪ್ರಾಂತದಲ್ಲಿ ಒಬ್ಬ ಹಿಂದೂ ಪ್ರಾಂತಾಧಿಕಾರಿಯಾಗಿದ್ದ, ಏನಾಗಿದ್ನೋ ಗೊತ್ತಿಲ್ಲ. ಅವನು ಈ ಉಪನಾಮವನ್ನು ನೀಡಿದ ಅಂತ ಕೂಡ ಇನ್ನೊಂದು ಇತಿಹಾಸದ ಪುಟ ಹೇಳ್ತದೆ. ಮುಸ್ಲಿಂ ಆಡಳಿತಗಾರರು ಅವರು ಕೂಡ ನಮ್ಮ ಸಂಸ್ಕೃತಿಯ ಬಗ್ಗೆ ಅಥವಾ ಪುರಾತನ ಗ್ರಂಥಗಳ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ರು ಅಂತ ಒಪ್ಕೊಳ್ಳಂಥವರು ಇದನ್ನ ಒಪ್ಕೋಬಹುದು. ಇಲ್ಲ ಇಲ್ಲ, ಅವರು ಹಾಗಿರ್ಲಿಲ್ಲ ಅನ್ನೋರು ಆ ಪ್ರಾಂತಾಧಿಕಾರಿ ಒಬ್ಬ ಹಿಂದೂ ಇದ್ದ, ಅವನು ಇದನ್ನ ಕೊಟ್ಟ ಅಂತ ಒಪ್ಕೋಬಹುದು. ಎರಡರಿಂದ ಏನು ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಎರಡೂ ನಮ್ಮ ಮನಸ್ಥಿತಿ ಮಾತ್ರ. ಆದ್ರೆ ಏನು ಮುಖ್ಯವಾದ ವಿಷಯ ಅಂದ್ರೆ, ಅವರು ಪ್ರಕಾಂಡ ಪಂಡಿತರಾಗಿದ್ದರು ಅಷ್ಟೇ. ಆ ಪಾಂಡಿತ್ಯವನ್ನ ಯಾರು ಬೇಕಾದ್ರೂ, ಪಾಂಡಿತ್ಯವನ್ನ ಯಾರು ಮೆಚ್ಕೋತಾರೋ ಅವರದನ್ನ ಗುರುತಿಸ್ತಾರೆ. ಅಲ್ಲಿ ಯಾವುದೇ ಧರ್ಮ, ಜಾತಿ, ಮತ, ಲಿಂಗ ಭೇದಗಳು ಇರ್ಲಿಕ್ಕಿಲ್ಲ ಅಂತೆ. ಹಾಗಂದ್ಕೊಂಡಾಗ ಅದು ಬೇರೆ ಆಯಾಮವನ್ನು ನೋಡ್ಬೋದು. ಇನ್ನೂ ಒಂದಿದೆ, ಇಲ್ಲಿ ಭಾಸ್ಕರ ರಾಯರ ಶಿಷ್ಯರೊಬ್ಬರು ಇರ್ತಾರೆ, ಜಗನ್ನಾಥರು ಅಂತ ಅವ್ರ ಹೆಸರು. ಅವರ ದೀಕ್ಷಾ ನಾಮ ಉಮಾನಂದನಾಥರು ಅಂತ. ಅವರು ತಮ್ಮ ಗುರುಗಳ ಬಗ್ಗೆ ಬರೀತಾರೆ, ಭಾಸ್ಕರ ವಿಲಾಸ ಅಂತ. ಅದು ಬಿಜಾಪುರದ ಪ್ರಾಚೀನ ನಾಮ ವಿಜಯಪುರ ಆಗಿತ್ತು. ಇವತ್ತು ಮತ್ತೆ ನಮ್ಮ ಈಗಿನ ಇತ್ತೀಚಿನ ಕರ್ನಾಟಕ ಸರ್ಕಾರದವರು ಅದನ್ನ ವಿಜಯಪುರ ಅಂತ ಮತ್ತೆ ನಾಮಕರಣ ಮಾಡಿದ್ದಾರೆ. ಸಂತೋಷ. ಆದ್ರೆ ಆ ಹಿಂದಿನ ನಮ್ಮ ವಿಜಯಪುರವನ್ನ ವಿಜಯನಗರ ಅಂತ ಅರ್ಥ ಮಾಡಿಕೊಂಡು ವಿಜಯನಗರದ ಪ್ರಭುವಿನ ಆಶ್ರಯದಲ್ಲಿ ಮಹಾಭಾರತ ಪ್ರವಚನವನ್ನು ಮಾಡಿ ಅವನಿಂದ ಭಾರತಿ ಬಿರುದನ್ನು ಪಡ್ಕೊಂಡ್ರು ಅಂತ ಕೂಡ ಹೇಳೋದು ತಪ್ಪು ಅನ್ನುವುದನ್ನ ಜಗನ್ನಾಥರು ಹೇಳ್ತಾರೆ, ಉಮಾನಂದನಾಥರು ಹೇಳ್ತಾರೆ. ಯಾಕೆ ಅಂದ್ರೆ ಗಂಭೀರ ಭಾರತಿ ದೀಕ್ಷಿತರು ಅಥವಾ ಗಂಭೀರ ರಾಯರ ಕಾಲಕ್ಕೆ ವಿಜಯನಗರ ಸಂಸ್ಥಾನ ಮುಳುಗಿ ಹೋಗಿತ್ತು. ಆ ಅರಸರು ಪೆನಗೊಂಡದಲ್ಲಿ ಇರ್ತಾರೆ. ಎಲ್ಲಿತ್ತು ವಿಜಯನಗರ ಸಾಮ್ರಾಜ್ಯ 17ನೇ ಶತಮಾನಕ್ಕೆ? ಅಂದ್ರೆ ಇತಿಹಾಸ ಬರೆಯುವಾಗ ನಾವು ಯಾವುದನ್ನು ಓಲೈಸ್ತೇವೆ, ಯಾವುದನ್ನು ತಗೊಳ್ತೇವೆ ಅನ್ಲಿಕ್ಕೆ ನಮ್ಮ ನಮ್ಮ ಮನಸ್ಸಿಗೆ ತಕ್ಕ ಹಾಗೆ ನಮ್ಮ ಯಾರನ್ನ ಓಲೈಸ್ಬೇಕು, ಯಾರನ್ನ ತಗೊಳ್ಬೇಕು, ಹಾಗೆ ಇತಿಹಾಸ ರಚನೆ ಆಗ್ತದೆ. ಅದೊಂದು ಒಪ್ಪಿಕೊಳ್ಳಬಹುದಾದ ಕಹಿ ಸತ್ಯ, ಒಪ್ಪಿಕೊಳ್ಳಲೇಬೇಕಾದ ಕಹಿ ಸತ್ಯ. ಹಾಗಾಗಿ ಇತಿಹಾಸದ ಎರಡು ಮುಖಗಳು ನಾನು ಮುಂದೆ ಇಟ್ಟಿದ್ದೇನೆ ಇವತ್ತು. ಭಾಸ್ಕರ ರಾಯರು ಆ ಬಿಜಾಪುರ ಜಿಲ್ಲೆಯ ತನುಜ ಅಂತ ಒಂದು ಊರಿನಲ್ಲಿ ಹುಟ್ಟಿದ್ರು. ಅವರ ಬಾಲ್ಯ ಭಾಗ ಅನ್ನುವ ಊರಿನಲ್ಲಿ ಅಂತ ಹೇಳ್ತಾರೆ. ಅದನ್ನ ಚಂದ್ರಭಾಗ ಅಂತನೂ ಕರೀತಾರೆ. ಇಲ್ಲಿ ಅದನ್ನ ಅನಂತ ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ. ಆದ್ರೆ ಜಗನ್ನಾಥರು ಅಂದ್ರೆ ಅವರ ನೇರ ಶಿಷ್ಯರು. ಯಾರ ಶಿಷ್ಯರು? ಭಾಸ್ಕರ ರಾಯ ಮುಖಿಂದವರ ನೇರ ಶಿಷ್ಯರು. ಅವರು ಹುಟ್ಟಿದ್ದೇ ಭಾಗನಗರ ಅಂತ ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಇಂದ್ರ ಭೀಮಾ ನದಿಯ ಪಂಡರಪುರ ಕೂಡ ಹತ್ರ ಇದೆ ಆ ಊರಿಗೆ. ಹಾಗಾಗಿ ತಾಯಿಯ ತವರು ಮನೆ ಮಹಾರಾಷ್ಟ್ರದ ಭಾಗ ಅಂತಕ್ಕಂಥ ಊರಾಗಿರ್ಬೋದು. ಹಾಗಾಗಿ ಆ ಭಾಗ ಊರಿನೆಲ್ಲ ಹುಟ್ಟಿದ್ರು ಅಂತ ಕೂಡ ಆಗ್ಬೋದು. ಇರ್ಲಿ, ಭಾಸ್ಕರ ರಾಯ ಮಖಿನ್ ಅವರ ಬಾಲ್ಯ ಭಾಗ ನಗರದಲ್ಲಿ ಇದೇ ಆಗಿತ್ತು ಅನ್ನೋದಕ್ಕೆ
ಎಲ್ಲ ವಿದ್ವಾಂಸರ ಸಮ್ಮತಿ ಇದೆ. ನಂತರ ಅವರು ಸಮಯ ವಯಸ್ಸಿಗೆ ತಕ್ಕಂತೆ ಅವರಿಗೆ ಉಪನಯನ ಸಂಸ್ಕಾರವಾಗ್ತದೆ. ಅವರನ್ನ ಕಾಶಿಗೆ ತಂದೆಯವರು ಕಳಿಸ್ಕೊಡ್ತಾರೆ. ಇದೆಲ್ಲವನ್ನು ನಾವು ಹೋಗ್ತೇವೆ. ಭಾಸ್ಕರ ರಾಯರನ್ನ ನರಸಿಂಹಾನಂದನಾಥರ ಗುರುಕುಲಕ್ಕೆ ಸೇರಿಸ್ತಾರೆ. ಅಲ್ಲಿ ಎಲ್ಲ ವೇದ ಶಿಕ್ಷಾ ವ್ಯಾಕರಣ ಎಲ್ಲವನ್ನ ಅವರು ಕಲ್ತ್ಕೊಳ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಭಾಸ್ಕರ ರಾಯರ ಲಲಿತಾ ಸಹಸ್ರನಾಮದ ವ್ಯಾಖ್ಯಾನವನ್ನ ಬರೆಯುವಾಗ ಅವರು ಉಲ್ಲೇಖ ಮಾಡಿದ ಗ್ರಂಥ ರಾಶಿಯನ್ನ ನೋಡಿದಾಗ ಅವರು ಎಷ್ಟು ವಿದ್ವಾಂಸರಾಗಿದ್ದರು ಅಂತ ಅರ್ಥ ಆಗ್ತದೆ. ಆ ಕಾಲದಲ್ಲಿ ಅವರು ವಿದ್ಯಾ ದೀಕ್ಷೆಯನ್ನ ಮತ್ತು ಉಪದೇಶವನ್ನ ಪಡೆದುಕೊಂಡಿದ್ರು ಅಂತ ಕೂಡ ಅರ್ಥ ಆಗ್ತದೆ. ಹಾಗೇನೆ ಆ ನರಸಿಂಹಧ್ವರಿಗಳು ಕೂಡ ಯಾವ ಗುರುಕುಲಕ್ಕೆ ಅವರು ಹೋದರು ಅವರು ಕೂಡ ಶ್ರೀ ವಿದ್ಯಾ ಉಪಾಸಕರಾಗಿದ್ರು, ವಿದ್ಯಾ ಪಾರಂಗತರಾಗಿದ್ರು. ಹಾಗಾಗಿ ಲಲಿತಾ ಸಹಸ್ರನಾಮಕ್ಕೆ ಹಲವು ಸೂತ್ರಗಳನ್ನ ಆಗಾಗಲೇ ನರಸಿಂಹಾಧ್ವರಿಗಳು ಬರೆದಿರ್ತಾರೆ. ಅದರ ವಿಸ್ತಾರವೇ ಸೌಭಾಗ್ಯ ಭಾಸ್ಕರ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ನಾವು ನೋಡ್ತೇವೆ. ಇದೆಲ್ಲ ಬೇಕಾ ನಮಗೆ? ಲಲಿತಾ ಸಹಸ್ರ ಭಾಷೆ ಹೇಳ್ಬಿಟ್ಟು ಸಾಕಲ್ರಿ, ಯಾಕೆ ಇದೆಲ್ಲ ನಮ್ಮ ಮುಂದೆ ತರ್ತೀರಾ ಅನ್ನುವ ಪ್ರಶ್ನೆಯನ್ನ ಈ ಕೇಳುಗರು ವೀಕ್ಷಕರು ಮಾಡಿದರೆ, ಇಂಥ ಮೇಲ್ಕೃತಿ ರಚಿಸಿದವರು ಶ್ರೀವಿದ್ಯಾ ಉಪಾಸಕರ ಬಗ್ಗೆ ನಾವ್ ಯಾರ್ಯಾರ ಬಗ್ಗೆನೂ ತಿಳ್ಕೊತೀವಪ್ಪ. ಅದು ಸುಮ್ಮನೆ ತಿಳ್ಕೊಳ್ಳಲ್ಲ, ಉತ್ಸುಕವಾಗಿ ಟಿವಿ ಮುಂದೆ ಕೂತ್ಕೊಂಡು ಅವ್ರು ಮಾಡಿದ ನ್ಯಾಯಗಳನ್ನ ಅನ್ಯಾಯಗಳನ್ನ ಗಂಟೆಗಟ್ಟಲೆ ನೋಡ್ತೇವೆ. ಹಾಗಾಗಿ ಒಬ್ಬ ಉದಾತ್ತ ಜೀವಿ, ಮಹಾಪ್ರಕಾಂಡ ಪಂಡಿತ, ವಿದ್ಯಾ ಉಪಾಸಕ, ಅವರ ಬಗ್ಗೆ ಒಂದಷ್ಟು 5-10 ನಿಮಿಷ ಕೇಳ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ಹೌದಲ್ವಾ? ಅಲ್ಲಿ ಅವರ ಇನ್ನೊಂದು ಮೇರುಕೃತಿ ವಾರಿವಾಸ್ಯ ರಹಸ್ಯ, ಅದರ ಗ್ರಂಥಾರಂಭದಲ್ಲಿ ಅವರು ತಮ್ಮ ಉಪಾಸ್ಯ ದೇವತೆಯಾದಂಥ ನರಸಿಂಹನಿಗೆ ಮತ್ತು ನರಸಿಂಹಾನಂದನಾಥರಿಗೆ ಗುರುವಂದನೆ ಮಾಡ್ತಾರೆ. ಆ ಮಖಿ ಅನ್ನೋ ಭಾಸ್ಕರ ರಾಯರಿಗೆ ಮಖಿ ಅನ್ನೋ ಬಿರುದು ಅದು ಹಲವಾರು ಯಜ್ಞಗಳನ್ನ ಮಾಡದಂಥವರಿಗೆ ನೀಡ್ತಕ್ಕಂಥ ಬಿರುದು. ಹಾಗಾಗಿ ಆ ಮಖಿ ಭಾಸ್ಕರ ರಾಯ ಮಖಿಗಳಾಗ್ತಾರೆ. ಭಾಸ್ಕರ ರಾಯರು ಭಾಸ್ಕರ ರಾಯ ಮಖಿನ ಆಗ್ತಾರೆ. ಭಾಸ್ಕರ ರಾಯರ ವಿದ್ಯಾಗುರುಗಳು ಕೂಡ ಶ್ರೀ ನರಸಿಂಹಾಧ್ವರಿಗಳು ಅಂತ ಹೇಳ್ತಾರೆ. ಅವರಿಗೆ ಭಾಸ್ಕರ ರಾಯ ಮಖಿನ್ನವರ ಶ್ರೀವಿದ್ಯಾ ದೀಕ್ಷಾ ನಾಮ ಭಾಸುರಾನಂದನಾಥ. ಎಂತ ಹೆಸರು! ಭಾಸುರಾನಂದನಾಥರೇ ಭಾಸ್ಕರ ರಾಯ ಮಖಿನ್ನವರು. ಹೀಗೆ ರಾಯರಿಗೆ, ಭಾಸ್ಕರ ರಾಯ ಮಖಿನ್ನವರಿಗೆ ವಿವಾಹ ಆಗ್ತದೆ. ಇದೆಲ್ಲ ಸಾಮಾನ್ಯವಾಗಿ ಆಗಕ್ಕಂಥದ್ದೆಲ್ಲ. ಆಮೇಲೆ ಮತ್ತೊಮ್ಮೆ ಅವರು ಇನ್ನೊಂದು ಕತೆ ಬರ್ತದಲ್ಲಿ ವಿವರಣೆ ಇತಿಹಾಸದಲ್ಲಿ, ಶ್ರೀವಿದ್ಯೋಪಾಸಕರಾಗಿ ಅದ್ವೈತಿಗಳಾಗಿದ್ದಂಥವರು ಇದನ್ನ ಯಾವ ಸಂಪ್ರದಾಯವನ್ನು ನಾನು ಎತ್ತಿ ಹಿಡಿದು ಅಥವಾ ಕೆಳಗೆ ಮಾಡಿ ಹೇಳ್ತಿಲ್ಲ, ಏನು ಮಾತ್ರ ಅಷ್ಟೇ, ಹೆಸರು ಬಿಟ್ಟಬಾರ್ದು. ಮಾಧ್ವ ಸಂಪ್ರದಾಯ ಸನ್ಯಾಸಿಯವನ್ನು ವಾದ್ಯಲ್ಲ ಗೆತ್ತಾರೆ. ಆಗ ಆ ಸನ್ಯಾಸಿಯ ಪೂರ್ವಾಶ್ರಮದ ಸಂಬಂಧಿ ಆದಂತ ಒಬ್ಬ ಪಾರ್ವತಿ ಎಂಬ ಕನ್ಯೆಯನ್ನ ಆಕೆ ತನ್ನ ವಿಜಯದ ಪ್ರತೀಕವಾಗಿ ಮದುವೆ ಆಗ್ತಾರೆ. ಇದೆಲ್ಲ ಇತ್ತು. ಒಂದು ವಾದ ವಿವಾದದಲ್ಲಿ ಗೆದ್ದರೆ ಅವರ ಮಗಳನ್ನೋ ಇನ್ನೊಬ್ಬರನ್ನೋ ತಾನು ಕೊಡುಗೆಯಾಗಿ ಅವರಿಗೆ ಮದುವೆ ಮಾಡ್ಕೊಡ್ತಂತ ಸಂಪ್ರದಾಯ ಹಿಂದೆ ಇತ್ತು. ಈಗ ಅದನ್ನು ಮಾಡಿದ್ರೆ ಕಾನೂನು ವಿರುದ್ಧ ಆಗ್ಬಿಡ್ತದೆ. ಅಂದ್ರೆ ನಮ್ಮ ಶಾಸ್ತ್ರಗಳು, ನಿಯಮಗಳು ಕಾಲದ ಪರಿಣತಿಗೆ ಒಳಪಟ್ಟರು ಅನ್ನೋದನ್ನ ಹೇಳಿಕ್ಕೆ ಇಷ್ಟಪಟ್ಟೆ. ಬೇರೆ ಏನಿಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ಅವರ ಶಿಷ್ಯರು ಜಗನ್ನಾಥರು, ಉಮಾನಂದನಾಥರ ನಿತ್ಯೋತ್ಸವ ಅಂದ್ರೆ ಪರಶುರಾಮ ಕಲ್ಪಸೂತ್ರದ ಒಂದು ಭಾಗ ಅದು. ಅದಕ್ಕೆ ಸಪ್ಲಿಮೆಂಟ್ ಅಂತಾರೆ.
ನಿತ್ಯೋತ್ಸವ ಅದರ ಕರ್ತೃ ಅವರು ಮಾನದನಾಥರು, ಜಗನ್ನಾಥರು. ಅವರು ಅದನ್ನ ಉಲ್ಲೇಖಿಸ್ತಾರೆ. ನನ್ನ ಗುರುಗಳು ನೋಡಿದ ಕ್ಷೇತ್ರವಿಲ್ಲ. ಭಾರತದಲ್ಲಿ ಅವರು ಹೋಗದಿರೋ ಕ್ಷೇತ್ರವಿಲ್ಲ ಅಂತ ಹೇಳಿ, ತೀರ್ಥಕ್ಷೇತ್ರ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ ವಿದ್ಯಾ ದೀಕ್ಷೆಯನ್ನು ಕೊಡದಿರೋ ರಾಜರಿಲ್ಲ ಅಂತಾರೆ. ಅಬ್ಬಾ, ಎಲ್ಲ ರಾಜರಿಗೆ ವಿದ್ಯಾ ದೀಕ್ಷೆಯನ್ನು ಕೊಡದಂತ ಮಹತ್ ಕಾರ್ಯವನ್ನ ಭಾಸ್ಕರ ರಾಯ ಮಠಿನವರು ಮಾಡಿದ್ದಾರೆ. ಇದು ನನ್ನ ಮಾತಲ್ರಿ, ಅವರ ಶಿಷ್ಯ ಜಗನ್ನಾಥರು, ಉಮಾನಂದನೇ ನಾಥರ ಆಗಾಯಿತು. ಅದು ಅವರ ವಿದ್ಯಾ ದೀಕ್ಷೆ ಮತ್ತೆ ಯಾತ್ರೆ ಮಾಡಿದ್ದರ ಒಂದು ಹೇಳ್ತಾರೆ. ಮುಂದೆ ಅಲ್ಲಿಂದ ಅವರು ಭಾಸ್ಕರ ರಾಯ ಮಠಿನವರು ತಮಿಳುನಾಡಿಗೆ ಹೋಗ್ತಾರೆ. ಅಲ್ಲಿ ಅಮಲಂಕಾಡು ಅಂತ ಒಂದು ಎದುರಿಗಿರ್ತಕ್ಕಂಥ ಅಲ್ಲಿ ಒಂದು ಹಳ್ಳಿಯನ್ನ ಭಾಸ್ಕರಾಜಪುರ ಅಂತಾನೆ ಕರೀತಾರೆ ಇವತ್ತು. ಆ ಒಂದು ಹೆಸರನ್ನ ಅಲ್ಲಿ ಬಹಳ ವರ್ಷ ಕಳೀತಾರೆ. ಆಮೇಲೆ ತಿರುವಳೈ ಮರದೂರು ಅಂತ ಒಂದು ಕ್ಷೇತ್ರ ಇದೆ ತಂಜಾವೂರಿನ ಹತ್ರ, ಅದನ್ನು ಮಧ್ಯಾರ್ಜುನ ಕ್ಷೇತ್ರ ಅಂತ ಕೂಡ ಕರೀತಾರೆ. ಅಲ್ಲಿ ಶ್ರೀ ಮಹಾಲಂಕೇಶ್ವರರು ನೆಲೆಸಿದ್ದಾರೆ. ಅಲ್ಲಿ ಅವರು ತಮ್ಮ ಕೊನೆಯ ದಿನಗಳನ್ನ ಅಲ್ಲಿ ಕಳೀತಾರೆ. ಆ ಭಾಸ್ಕರ್ ರಾಯ ಮಠಿನವರಿಗೆ ಹೇಳಿದಾಗೆ ಅವರ ತಂದೆಯೇ ಮಹಾ ಧನಿಕರಾಗಿರ್ತಾರೆ, ಐಶ್ವರ್ಯವಂತಾಗಿರ್ತಾರೆ. ತಾವು ಗಳಿಸಿದಂತ ಶಿಷ್ಯರು ಗುರು ಕಾಣಿಕೆ ಎಲ್ರಿ, ಎಲ್ಲ ರಾಜರಿಗೂ ದೀಕ್ಷೆ ಕೊಡ್ತಾ ಹೋದ್ರೆ ಎಷ್ಟೊಂದು ಕಾಣಿಕೆ ಬಂದಿರ್ಬೇಕು. ಎಲ್ಲವನ್ನ ಆ ಸಂಪತ್ತು ಕೂಡ ಭಗವದ್ ಅನುಗ್ರಹದಿಂದ ಅವರು ಮತ್ತು ಪತ್ನಿ ಭಗವಂತನೇ ಅರ್ಪಣೆ ಮಾಡ್ತಾರಪ್ಪ, ಆಗ್ತಾರೆ. ವಾರಣಾಸಿಯಲ್ಲಿದ್ದಾಗ ಶ್ರೀ ಚಕ್ರೇಶ್ವರ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಮೂಲಹೃದ ಅನ್ನೋ ಕಡೆ ಪಾಂಡುರಂಗ ವಿಠಲನೇ ದೇವಸ್ಥಾನ ಕಟ್ತಾರೆ. ಮತ್ತೆ ಕೊಂಕಣ ದೇಶದಲ್ಲಿ ಗಂಭೀರನಾಥೇಶ್ವರ ದೇವಸ್ಥಾನ ಕಟ್ತಾರೆ. ರಾಮೇಶ್ವರದಲ್ಲಿ ವಜ್ರೇಶ್ವರ ದೇವಸ್ಥಾನ ಅದ್ಭುತ ನೋಡ್ಬೇಕು ತಾವೆಲ್ಲರೂ, ಇದೆಲ್ಲ ಇದೆಯಾ ಅಂತ. ಇದೆ. ಚಂದ್ರಲಾಂಬೆ ಅನ್ನುವ ತನ್ನ ಕುಲದೈವಗೆ ಒಂದು ಶ್ರೀಚಕ್ರ ವಿನ್ಯಾಸದ ಮಂದಿರವನ್ನು ನಿರ್ಮಾಣ ಮಾಡಿಸ್ತಾರೆ. ತಮಿಳುನಾಡಿನ ಕಹಳೇಶ್ವರ ದೇವಸ್ಥಾನದಲ್ಲಿ ನಿತ್ಯೋತ್ಸವ, ಮಾಸಿಕೋತ್ಸವ, ವಾರ್ಷಿಕೋತ್ಸವಗಳನ್ನು ನಡೆಸಲಿಕ್ಕೆ ಒಂದು ಪುದುವಟ್ಟನ್ನ ಅವರು ನೀಡಿ ವ್ಯವಸ್ಥೆ ಮಾಡ್ತಾರೆ. ಹೀಗಾಗಿ ಅವರ ಭಾಸ್ಕರಾಜಪುರದಲ್ಲಿ ಸ್ಮಾರಕವಾಗಿ ಒಂದು ನಿರ್ಮಿಸಿ ಅದರ ಮಾಡ್ತಾರೆ. ಸಂಕ್ಷಿಪ್ತವಾದ ಜೀವನ ಇದ್ದರೆ ಅದು ಮುಗಿಬೇಕಾದಿಲ್ಲ, ಹೆಚ್ಚು ಹೇಳ್ಬೋದು. ಹೆಚ್ಚು ಸಮಯ ತಗೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ. ಒಂದು ಹೇಳ್ಬೇಕು, ನಾನು ಹೇಳ್ತಾರೆ ಅವರು ಹೇಳಿರಲ್ಲ, ಅದು ತಪ್ಪಿಲ್ಲ. ಆ ಗ್ರಂಥಗಳ ಪಟ್ಟಿಯನ್ನ ಕೊಡ್ತಾರೆ ಉಮಾನಂದನಾಥರು. ಅಂದ್ರೆ ಇಷ್ಟೊಂದು ರಚನೆಗಳನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ಒಂದು ಹೇಳಕ್ತಾರೆ. ಅದರಲ್ಲಿ ಗ್ರಂಥಗಳು ಒಂದಷ್ಟು ಪೂರ್ವಮೀಮಾಂಸ ನ್ಯಾಯ ಛಂದಸ್ಸು ಇವೆಲ್ಲ ಬರ್ತಾರೆ. ಕೊನೆಗೆ ಮಂತ್ರಶಾಸ್ತ್ರವನ್ನ ನಾನು ಮಾತ್ರ ತಗೊಳ್ತೇನೆ. ಅಲ್ಲಿ ಗಣೇಶ ಸಹಸ್ರನಾಮದ ಒಂದು ವ್ಯಾಖ್ಯಾನ ಬರೀತಾರೆ. ಅಲ್ಲಿ ಚಂದ್ರಲಾಂಬೆ ಅಂತ ಒಂದು ಗ್ರಂಥ, ಭಾವನೋಪನಿಷತ್ತಿಗೆ ಭಾಷ್ಯ, ನಾಥ ನರತ್ನಮಾಲಾ ಮಂಜೂಷ ಅಂತಕ್ಕಂಥ ಶ್ರೀಸೂಕ್ತ ಭಾಷ್ಯ, ಕೌಲ ಉಪನಿಷತ್ತಿಗೆ ಭಾಷ್ಯ ಬರೀತಾರ್ರಿ ನೋಡಿ. ಭಾವನೋಪನಿಷತ್ತಿಗೆ ಭಾಷ್ಯ ಬರೀತಾರೆ, ಕೌಲ ಉಪನಿಷತ್ತಿಗೆ ಭಾಷ್ಯ ಬರೀತಾರೆ, ತ್ರಿಪುರೋಪನಿಷತ್ತಿಗೆ ಭಾಷ್ಯ ಬರೀತಾರೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಸೌಭಾಗ್ಯ ಭಾಸ್ಕರ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೀತಾರೆ. ಸೌಭಾಗ್ಯ ಚಂದ್ರೋದಯ, ವಾರವಾಸ್ಯ ರಹಸ್ಯ, ತ್ರಿಪುರಸುಂದರಿ ಇನ್ನೊಂದಿದೆ ಭಾಷ್ಯ ಪಾರವಸ್ಯ ಅಂತ, ರತ್ನಾಲೋಕ ಇನ್ನೊಂದು ಬಹಳ ಮುಖ್ಯವಾದ್ದು. ನಾನು ಪ್ರಯತ್ನ ಪಟ್ಟಿದ್ದೀನಿ, ಆಗ್ತಾ ಗುಪ್ತವತಿ ಅಂತ ಭಾಷ್ಯ, ದುರ್ಗಾ ಸಪ್ತಶತಿ ವ್ಯಾಖ್ಯಾನ, ಅನುಗ್ರಹ ಇನ್ನೂ ಆಗಿಲ್ಲ ಅನಿಸೋದಂಗೆ. ಇನ್ನು ಶತಶ್ಲೋಕಿ ಅಂತ ದುರ್ಗಾ ಸಪ್ತಶತಿಯ ವಿವಿಧ ಮಂತ್ರಗಳ ಸಂಗ್ರಹವನ್ನು ಮಾಡ್ತಾರೆ. ಸೇತು ಬಂಧ, ಇದಲ್ಲದೆ ತಂತ್ರದ ತಂತ್ರ, ಅದಕ್ಕೂ ಭಾಷ್ಯವನ್ನ, ಲಲಿತಾ ಸ್ತವಕ್ಕೆ ಭಾಷ್ಯವನ್ನು ಬರೆದಿದ್ದಾಗಿ ಹೇಳ್ತಾರೆ.
ಅದನ್ನ ಬರೆದ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಹಲವು ಹಸ್ತಪ್ರತಿಗಳನ್ನು ನಾವು ತಮಿಳುನಾಡಿನ ಅಡಿಗಾರ ಗ್ರಂಥಾಲಯದಲ್ಲಿ ನೋಡಬಹುದು. ಇಂಥ ಮೇರು ವ್ಯಕ್ತಿತ್ವದ ಭಾಸ್ಕರರಾಯ ಮುಖಿನವರ ಸೌಭಾಗ್ಯ ಭಾಸ್ಕರವನ್ನ ನಾನು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಹೇಳಕ್ಕೆ ಎಷ್ಟು ಮಟ್ಟಿಗೆ ಯೋಗ್ಯ ಗೊತ್ತಿಲ್ಲ. ಆದ್ರೆ ಅದನ್ನು ಆಧಾರಿತ ಹಲವು ಪುಸ್ತಕಗಳನ್ನ ನಾನು ಅವಲೋಕಿಸಿ ಅಭ್ಯಸಿಸಿ ನಿಮ್ಮ ಮುಂದೆ ಆ ಭಾಷ್ಯಕ್ಕೆ ವಿವರಣೆಯನ್ನು ಕೊಡುವ ಪ್ರಯತ್ನ ಪಡ್ತಾ ಇದ್ದೇನೆ. ಇಲ್ಲಿ ಅನಂತ ಕೃಷ್ಣಶಾಸ್ತ್ರಿಗಳ ಬಗ್ಗೆ ನಾನು ಮಾತಾಡಿದೆ. 1925 ಅವರು ಅನಂತ ಕೃಷ್ಣಶಾಸ್ತ್ರಿಗಳು ಮಹಾವಿದ್ವಾಂಸ. ಅವರು ಕೂಡ ಪ್ರಥಮ ಬಾರಿಗೆ ಇಂಗ್ಲಿಷ್ನಲ್ಲಿ ಭಾಷ್ಯವನ್ನು ಬರೀತಾರೆ. ಇಂಗ್ಲಿಷ್ನ ಭಾಷ್ಯವನ್ನು ಬರೀತಾರೆ. ಹಾಗಾಗಿ ಈಗ ಇದೆಲ್ಲ ಆದ್ಮೇಲೆ ಇವರ ಕಾಲ ಏನು ಅಂತ ಹಲವಾರು ವಿಷಯಗಳನ್ನು ತೆಗೆದುಕೊಂಡಾಗ ಸುಮಾರು ಇವರ ಕಾಲ 1990ರಿಂದ 1785 ಅಂದ್ರೆ 95 ವರ್ಷ ಅವರು ಜೀವಿಸಿದ್ದು ಅಂತ ಹೇಳಲಿಕ್ಕೆ ಹಲವಾರು ದಾಖಲೆಗಳನ್ನು ನಾವು ಕೊಡ್ಬೋದಾಗಿದೆ. ನಾನೀಗ ಒಂದು ಮಾತನ್ನ ಹೇಳಬೇಕು. ಶಾಸ್ತ್ರಿಗಳು ಶಾಸ್ತ್ರಿಗಳು ಇಂಗ್ಲಿಷಲ್ಲಿ ಬರೀತಾರಲ್ಲ, ಅದರಲ್ಲಿ 1925ನೇ ಇಸ್ವಿಯಲ್ಲಿ ಬರೀತಾರೆ. ಅವರು ಇಂಗ್ಲಿಷಿನ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಬರೆದಾಗ ಅವರು ಒಂದು ಮಾತನ್ನು ಹೇಳ್ತಾರೆ. ಅದು 22/6/25 ಮೊದಲನೇ ಮುದ್ರಣ ಕಾಣ್ತದೆ. ಅಲ್ಲಿ ಅವರು ಬರೀತಾರೆ, ನಾನು ಅದನ್ನು ಹಾಗೆ ಓದ್ತಾ ಇದ್ದೀನಿ. ಕೊನೆಗೆ ಈ ವಿಡಿಯೋ ಕೊನೆಯಲ್ಲಿ ಆ PDF ಕೂಡ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ನಾನೇನು ಹೇಳ್ದಿಲ್ಲ ಅಂತ ಅದನ್ನೇ ಹಾಗೆ ಹಾಕ್ಲಿಕ್ಕೆ. ಅಲ್ಲಿ ಹೇಳ್ತಾರೆ ಅವರು, ಲಲಿತಾ ಸಹಸ್ರನಾಮ ಎಷ್ಟೊಂದು ಅದ್ಭುತವಾಗಿದೆಯಪ್ಪ, ಅದನ್ನ ಹೇಳಬೇಕಾದ್ರೆ ದೇವಸ್ಥಾನಗಳು ಕೂಡ ಸರಿಯಾಗಿ ಹೇಳ್ತಾ ಇಲ್ವಲ್ಲಪ್ಪ ಅಂತ ಮನಸ್ಸಿಗೆ ಅವರು ನೋವು ಮಾಡ್ಕೊಂಡು ಬರೀತಾರೆ. ಅವರ ಪೀಠಿಕೆಯಲ್ಲಿ ಬರೀತಾರೆ ಈ ಮಾತು. ಕೊನೆಗೆ ಆ ಮಧುರೈ, ಮೀನಾಕ್ಷಿ, ಕಂಚಿ, ಕಾಮಾಕ್ಷಿ ದೇವಸ್ಥಾನದಲ್ಲಿ ಕೂಡ ಲಲಿತಾ ಸಹಸ್ರನಾಮನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅನ್ನೋ ನೋವನ್ನ ಅವರು ಅಲ್ಲಿ ತೋಡಿಕೊಂಡಿದ್ದಾರೆ. ಇದು 22 ಜೂನ್ 25 ಬರೆದಂಥ ಪೀಠಿಕೆ, ಅವರ ಸೌಭಾಗ್ಯ ಭಾಸ್ಕರ ಇಂಗ್ಲಿಷ್ ಆವೃತ್ತಿಗೆ. ಒಂದನ್ನು ಹೆಮ್ಮೆಯಿಂದ ಹೇಳ್ತೇನೆ. ಇದಕ್ಕೆ ಮೊದಲು ಒಂದು 6-7 ತಿಂಗಳ ಕಾಲ ಮೊದಲು ಆಶ್ವೇಜ ಮಾಸದ ಪೌರ್ಣಮಿ 24ನೇ ಇಸ್ವಿ, ಅದು ನನ್ನ ಪರಮೇಷ್ಠ ಗುರುಗಳಾದಂಥ ಚಿದಾನಂದನಾಥರು ಕಂಚಿ ಕಾಮಾಕ್ಷಿಯ ಸನ್ನಿಧಿಯಲ್ಲಿ ಇದ್ದಂತ ಶ್ರೀಚಕ್ರಕ್ಕೆ ಪೂಜೆ ನಿಂತು ಹೋಗಿದ್ದಾಗ ಅದನ್ನ ಪುನರಾರಂಭ ಮಾಡ್ತಾರೆ. ಪುನರಾರಂಭ ಮಾಡಿ ಮತ್ತೆ ನವಾವರಣ ಪೂಜೆಯನ್ನ ಅಲ್ಲಿ ಪುನಃಸ್ಥಾಪಿಸ್ತಾರೆ. ಅಂದಿನಿಂದ ಇದುವರೆಗೂ ಅಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥವರು ಮಹಾನಂದ ಪರಂಪರೆಯ ಚಿದಾನಂದನಾಥ ಪರಂಪರೆಯ ಶಿಷ್ಯರಾಗಿದ್ದಾರೆ. ಹಾಗಾಗಿ ಅನಂತಕೃಷ್ಣಾಸ್ತ್ರಿಗಳು ಹೇಳಿದ್ರಲ್ಲ, ಕಾಮಾಕ್ಷಿ ದೇವಸ್ಥಾನದಲ್ಲೂ ಲಲಿತಾ ಸಹಸ್ರನಾಮ ಸರಿ ಆಗ್ತಾ ಇಲ್ಲವೇ ಅನ್ನೋ ಇತ್ತಲ್ಲ, ಅದಿಲ್ಲ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ. ಆಮೇಲೆ ಇನ್ನೊಂದು ಅವ್ರನ್ನ ಹೇಳಲೇಬೇಕು ಮಾತನ್ನು ಹೇಳ್ಬಿಟ್ಟು ನಾನು ಮುಗಿಸ್ತೇನೆ ಇವತ್ತು ಈ ಒಂದು ವಿಡಿಯೋ. ಕನ್ನಡದಲ್ಲಿ ಆಮೇಲೆ ಹೇಳ್ತೇನೆ. I hope also to see at early date the establishment of an university in the south with the superfluous temple funds to train up the pujaris, use the word pujaris, hage ottidini, in our occult sciences for the resuscitation of our declined spirituality and restoring to it its pristine purity, which alone can bring true happiness to Bharatakanda, the land of our rishis. ಕುಲೈ ಹಿಂದಂತಕ್ಕಂಥ ಉತಕ ಮಂಡಲಿ 22/6/25 ಅವರು
ಬರೆದಂತಹ ಪುಸ್ತಕದ ಮುನ್ನುಡಿಯಲ್ಲಿ ಇರ್ತಕ್ಕಂಥ ಮಾತನ್ನ ಹಾಗೆ ನಿಮ್ ಮುಂದೆ ಇಟ್ಟಿದ್ದೇನೆ. ಅದರ ಕನ್ನಡವನ್ನು ಕೂಡ ಓದ್ಬಿಡ್ತೇನೆ. ನಮ್ಮ ಆಧ್ಯಾತ್ಮಿಕತೆಯ ಪುನರುಜ್ಜೀವನಕ್ಕಾಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ತಕ್ಕಂಥ ಅರ್ಚಕರಿಗೆ, ಪುರೋಹಿತರಿಗೆ ನಮ್ಮ ಅತೀಂದ್ರಿಯ ವಿಜ್ಞಾನಗಳಲ್ಲಿ ತರಬೇತಿ ನೀಡಲು ತಂತ್ರಶಾಸ್ತ್ರ ಆಗ್ತದೆ ಇದು, ಮತ್ತು ಅದನ್ನು ಪುನಃಸ್ಥಾಪಿಸಲು ದೇವಾಲಯದ ನಿಧಿಯೊಂದಿಗೆ ದಕ್ಷಿಣ ಭಾರತದಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪಿಸುವುದನ್ನ ನೋಡಬೇಕೆಂದು ಇಚ್ಛಿಸ್ತೇನೆ. ಅದರ ಪ್ರತಿಷ್ಠತೆ, ಶುದ್ಧತೆ ಮತ್ತು ನಿಜವಾದ ಸಂತೋಷವನ್ನ ಆಗ ಭರತಖಂಡ ನೋಡ್ತದೆ. ಅದು ನಮ್ಮ ಋಷಿಗಳ ನಾಡದಂತ ಭರತಖಂಡ. ಊಟಕಮಂಡ ಊಟಿ 22/6/25. ಅಂದ್ರೆ ತಂತ್ರಶಾಸ್ತ್ರವನ್ನ ಯಾವುದೇ ಕಾರಣವಿಲ್ಲದೆ ವಿರೋಧ ಮಾಡತಕ್ಕಂಥ ಒಂದು ವರ್ಗ ಇದೆಯಲ್ಲ, ಅವರಿಗೆ ವೇದ ವಿದ್ವಾಂಸ ಪಂಡಿತ, ತಂತ್ರಶಾಸ್ತ್ರ ಪ್ರವೀಣ ಶ್ರೀ ವಿದ್ಯಾೋಪಸಕ ಭಾಸ್ಕರ ಮಕ್ಕಿನವರು, ಶ್ರೀ ಅನಂತ ಶಾಸ್ತ್ರಿಗಳ ಈ ಮಾತು ಅವರ ಹೃದಯವನ್ನ, ಮನಸ್ಸನ್ನ ಮುಟ್ಟಿದರೆ, ನಿಜವಾದ ಆಧ್ಯಾತ್ಮಿಕ ನಾಡು ಅಲ್ಲಿ ಏನಿದೆ, ಎಲ್ಲಿದೆ ಅನ್ನೋದರ ಅರ್ಥವಾದರೆ, ಆ ಅನಂತ ಕೃಷ್ಣ ಶಾಸ್ತ್ರಿಗಳ ಅನಿಸಿಕೆ, ಆ ಕನಸು ನಿಜವಾದರೆ, ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ ಎಲ್ಲವನ್ನ ಹೊರತಾದಂಥ ಭಾರತದ ಆಧ್ಯಾತ್ಮಿಕ ಶಕ್ತಿ ಹೊರಗೆ ಬರ್ತದೆ. ಅದು ನನ್ನ ಕನಸು. ನನಸಾಗುವುದನ್ನ ನೋಡ್ಲಿಕ್ಕೆ ನಾನು ದೇಹ ಆಗಿರ್ತದೆ ಅಂತ ಭಾವಿಸ್ತಿಲ್ಲ. ಆದರೆ ಆ ಕನಸನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಷ್ಟು ಆದರೂ ನನಗೆ ಆ ತಾಯಿ ಅವಕಾಶವನ್ನ ಕೊಟ್ಲು ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ನಾನು ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಈ ಪೀಠಿಕೆನ ಇಲ್ಲಿ ನಿಲ್ಲಿಸ್ತೇನೆ. ಇನ್ನು ಮುಂದಿನ ಭಾಗದಲ್ಲಿ ನಾನು ಲಲಿತಾ ಸಹಸ್ರನಾಮದ ಪೂರ್ವ ಭಾಗವು, ಅದಕ್ಕೆ ಭಾಸ್ಕರ ಮಕ್ಕಿನವರ ವ್ಯಾಖ್ಯಾನವನ್ನ, ಇನ್ನೂ ಹಲವಾರು ವ್ಯಾಖ್ಯಾನಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ. ಅದೆಲ್ಲವೂ ಆ ಗುರುಮಂಡಲದ ಅನ್ನಗಳಿಂದ ಸಾಧ್ಯ. ನಾನು ನಿಮಿತ್ತ ಮಾತ್ರ ಅನ್ನುವ ಅರಿವು ಸದಾ ನನ್ನನ್ನು ಕಾಡ್ತಾ ಇರ್ತದೆ. ನಾನು ಬಹಳ ಬಾರಿ ಹೇಳ್ತೇನೆ, ನಾನು ಕೇವಲ ಮೈಕ್ ಮಾತ್ರ ಅಂತ. ಮೈಕ್ಗೆ ಸ್ವಂತ ಶಬ್ದ ಇಲ್ಲ. ಮೈಕ್ ಮುಂದೆ ನಿಂತಿರೋನು ಹೇಳಿದ್ದನ್ನ ಅದು ದೊಡ್ಡದಾಗಿ ಹೇಳ್ತದೆ. ಅಂಥ ಮೈಕ್ ನಾನು, ಅರಿವು ನನಗಿದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶಾಂತಿ ಶಾಂತಿ ಶಾಂತಿ.